ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, KRS ಅಣೆಕಟ್ಟು ಮತ್ತೊಮ್ಮೆ ವಿವಾದದ ಕೇಂದ್ರಬಿಂದು ಆಗಿದೆ. ಮಂತ್ರಿ ಮಹದೇವಪ್ಪನವರು ಮೊನ್ನೆ ಮಾತಾಡೋ ಭರದಲ್ಲಿ KRS ಡ್ಯಾಮ್ಗೆ ಮೊದಲು ಅಡಿಗಲ್ಲನ್ನು ಹಾಕಿದ್ದೇ ಟಿಪ್ಪು ಸುಲ್ತಾನ್ ಅನ್ನೋ ಹೇಳಿಕೆಯನ್ನು ಕೊಟ್ಟುಬಿಟ್ರು. ಅದು ವಿಪಕ್ಷಗಳಿಗೆ ದೊಡ್ಡ ಅಸ್ತ್ರ ಆಯಿತು. KRSಗೂ ಟಿಪ್ಪುಗೂ ಸಂಬಂಧ ಇಲ್ಲ, ನಾವೆಲ್ಲ ನೆನಪು ಮಾಡ್ಕೋಬೇಕಾಗಿರೋದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನ ಅಂತ ಒಂದು ವರ್ಗ ವಾದ ಮಾಡಿದರೆ, ಮತ್ತೊಂದು ವರ್ಗ ಇಲ್ಲ ಮಹದೇವಪ್ಪ ಅವರು ಹೇಳ್ತಾ ಇರೋದೇ ಸರಿ ಇದೆ, ಇತಿಹಾಸವನ್ನು ಯಾರೂ ಕೂಡ ತಿರ್ಚೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಶುರು ಮಾಡ್ತು. ಹಾಗಾದ್ರೆ ಇಲ್ಲಿ ಯಾವುದು ನಿಜ? ಇತಿಹಾಸ ನಿಜಕ್ಕೂ ಏನು ಹೇಳ್ತಾ ಇದೆ? ಇವತ್ತು KRSನಲ್ಲಿರುವ ಪರ್ಷಿಯನ್ ಭಾಷೆಯಲ್ಲಿನ ಆ ಶಾಸನದಲ್ಲಿರೋದೇನು? ಆ ಶಾಸನ ಸಿಕ್ಕಿದ್ದು ಹೇಗೆ? ಅದನ್ನು ಅಷ್ಟೊಂದು ಸುರಕ್ಷಿತವಾಗಿ ಸಂರಕ್ಷಿಸಿದ್ಯಾರು? ಆ ಡ್ಯಾಮಿಗೂ ಟಿಪ್ಪುಗೂ ಇರೋ ನಂಟೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಬೇಕು ಅಂದ್ಕೊಂಡಿರ್ತೀರಿ, ಮತ್ತೆ ಕೆಲವರು ಈಗಾಗಲೇ ಚಾನಲ್ಗಳನ್ನು ಮಾಡಿರ್ತೀರಿ. ಆದರೆ ಅವುಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನೋ ಚಿಂತೆಯಲ್ಲಿರ್ತೀರಿ. ನಿಮಗಾಗಿನೇ ನಾವು ಆಫ್ಲೈನ್ ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ವಾಯ್ಸ್, ಕೆಮರಾ, ವಿಡಿಯೋ ಎಡಿಟಿಂಗ್, ಚಾನಲ್ ಆಪ್ಟಿಮೈಸೇಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆ, ಮಾನಿಟೈಸೇಷನ್, ಸೈಬರ್ ಸೆಕ್ಯೂರಿಟಿ, ಹೀಗೆ ನಾನಾ ವಿಷಯಗಳನ್ನು ನೀವು ಕಲಿಯೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆಗಸ್ಟ್ 15ರಿಂದ 3 ದಿನಗಳ ಕಾಲ ಆಫ್ಲೈನ್ ಕ್ಲಾಸುಗಳನ್ನು ಆಯೋಜಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ 9972 37 9459 9972 37 9459 ಸಂಖ್ಯೆಗೆ ಸಂಪರ್ಕಿಸಿ. ಗೆಳೆಯರೆ, KRS ಮತ್ತೆ ಸುದ್ದಿಯಲ್ಲಿದೆ. ಆದರೆ ಈ ಬಾರಿ ತಮಿಳುನಾಡಿಗೆ ನೀರು ಹರಿಸುವ ನಿಟ್ಟಲ್ಲಿ ಅದು ಸುದ್ದಿ ಆಗ್ತಾ ಇಲ್ಲ. ಬದಲಿಗೆ KRS ಅನ್ನು ಕಟ್ಟಿದ್ಯಾರು ಅನ್ನೋ ವಿಷಯದಲ್ಲಿ ಪರ ವಿರೋಧ ಚರ್ಚೆಗಳಾಗ್ತಾ ಇವೆ. ಇಲ್ಲಿ ಏನಾಯ್ತು ಅಂದ್ರೆ, ಭಾನುವಾರ ಶ್ರೀರಂಗಪಟ್ಟಣದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಭವನ ನಿರ್ಮಾಣ ಕಾಮಗಾರಿಗೆ ಚಾಲನೆ ಕೊಡೋದಕ್ಕೆ ಮಹದೇವಪ್ಪ ಅವರು ಬಂದಿದ್ರು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಮಾತನಾಡ್ತಾ ಇದ್ದ ಸಚಿವ ಮಹದೇವಪ್ಪ, ಕನ್ನಂಬಾಡಿ ಕಟ್ಟೋದಕ್ಕೆ ಅಡಿಗಲ್ಲನ್ನ ಹಾಕಿದ್ದು ಟಿಪ್ಪು ಸುಲ್ತಾನ್, ಈಗ ಅದನ್ನ ಹೇಳೋದಕ್ಕೆ ಯಾರಿಗೂ ಧೈರ್ಯ ಇಲ್ಲ ಅನ್ನೋ ಮಾತುಗಳನ್ನು ಆಡಿದ್ರು. ಇದರ ಜೊತೆಗೆ ಟಿಪ್ಪುವಿನ ಸಹಿಷ್ಣುತೆಯನ್ನ ಕೊಂಡಾಡಿದ ಮಹದೇವಪ್ಪ, ಭಾರತಕ್ಕೆ ರೇಷ್ಮೆಯನ್ನ ತಂದಿದ್ದೇ ಟಿಪ್ಪು ಸುಲ್ತಾನ್ ಅಂತ ಕೂಡ ಹೇಳಿದರು. ಇಲ್ಲಿ ರೇಷ್ಮೆ ಬಗ್ಗೆ ಬಹಳಷ್ಟು ಜನ ಗೊತ್ತಿಲ್ಲ, ಮತ್ತು ಅದು ನಮ್ಮ ಕನ್ನಡದ ಬೇರೆ ಯಾರೊಂದಿಗೂ ತಳಕು ಹಾಕೊಂಡಂಗಿಲ್ಲ. ಹೀಗಾಗಿ ಅದು ವಿವಾದ ಆಗಲಿಲ್ಲ. ಆದರೆ ಕನ್ನಂಬಾಡಿ ಕಟ್ಟೋದಕ್ಕೆ ಅಡಿಗಲ್ಲನ್ನು ಹಾಕಿದ್ದು ಟಿಪ್ಪು ಅನ್ನೋದು ವಿವಾದಕ್ಕೆ ಅವಕಾಶವನ್ನು ಮಾಡಿಕೊಡ್ತು. ಮೈಸೂರು ಕೊಡಗು ಸಂಸದರಾದ ಯದುವೀರ್ ಒಡೆಯರ್ ಮಹದೇವಪ್ಪ ಅವರ ಈ ಹೇಳಿಕೆ ಹಾಸ್ಯಾಸ್ಪದ ಅಂದರು. ಕನ್ನಂಬಾಡಿಗೆ ಅಡಿಗಲ್ಲನ್ನು ಹಾಕಿದ್ದು ಟಿಪ್ಪು ಸುಲ್ತಾನ್ ಅನ್ನೋದಕ್ಕೆ ಸಾಕ್ಷ್ಯ ಎಲ್ಲಿದೆ ಅಂತ ಕೇಳಿದರು. ಕನ್ನಂಬಾಡಿ ಕಟ್ಟೆಯ ನಿರ್ಮಾಣ ಹೇಗಾಯಿತು, ಮೊದಲಿಂದ ಕೊನೆಯವರೆಗೆ ಏನಾಯಿತು ಅನ್ನೋ ಬಗ್ಗೆ ಇತಿಹಾಸದಲ್ಲಿ ಸಾಕ್ಷ್ಯಗಳಿವೆ ಅಂತ ಯದುವೀರ್ ಹೇಳಿದರು. ಇದು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಯಿತು. ಅಷ್ಟಲ್ಲದೆ KRS ಡ್ಯಾಮ್ನ ದಕ್ಷಿಣ ಭಾಗದಲ್ಲಿರುವಂಥ ಟಿಪ್ಪುವಿನ ಕಾಲದ್ದು ಅಂತ ಹೇಳಲಾಗುವ 1794ರಲ್ಲಿ ಬರೆಸಲಾಗಿದ್ದ ಪರ್ಷಿಯನ್ ಶಾಸನ ಹಾಗೂ ಅದರ ಕನ್ನಡ ತರ್ಜುಮೆಯ ಶಾಸನದ ಫೋಟೋ ಹಾಕಿ ಯದುವೀರ್ ಅವರ ಮೇಲೆ ಒಂದಷ್ಟು ಜನ ಟೀಕಾ ಪ್ರಹಾರಕ್ಕೂ ನಿಂತರು. ಹಾಗಾದರೆ ಅಲ್ಲಿ ಟಿಪ್ಪು ಶಾಸನ ಇದೆ ಅಂದ ಮೇಲೆ ಕನ್ನಂಬಾಡಿಗೆ ಅಡಿಗಲ್ಲನ್ನು ಹಾಕಿದ್ದು ಟಿಪ್ಪುನೇ ಇರಬೇಕಲ್ವಾ? ಹಾಗಂತ ನಿಮಗೂ ಅನ್ನಿಸಬಹುದು. ಅದು ಸ್ಪಷ್ಟವಾಗಿ ಗೊತ್ತಾಗಬೇಕು ಅಂದರೆ ನಮ್ಮ ಕಾವೇರಿ ಹಾಗೂ ಅದರ ಮೇಲೆ ನಿರ್ಮಾಣ ಮಾಡಿರುವ ಡ್ಯಾಮ್ಗಳ ಬಗ್ಗೆ ನೀವೊಂದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೋಬೇಕು. ಗೆಳೆಯರೆ, ಕಾವೇರಿ ನದಿ ಕರ್ನಾಟಕ ಮತ್ತು ತಮಿಳುನಾಡುಗಳ ಜೀವಾಳ. ಇದು ಕೊಡಗಿನ ಭಾಗಮಂಡಲದ ಬಳಿ ಇರುವ ತಲಕಾವೇರಿಯಲ್ಲಿ ಹುಟ್ಟಿ ತಮಿಳುನಾಡು ಹಾಗೂ ಪಾಂಡಿಚೇರಿಗಳಲ್ಲಿ ಹರಿದು ಪುಂಪುಹಾರ್ ಅಂದರೆ ಕಾವೇರಿ ಪಟ್ಟಣದ ಬಳಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಇದರ ಒಟ್ಟು ಉದ್ದ 765 ಕಿಲೋಮೀಟರ್. ಆ ಪೈಕಿ ಕರ್ನಾಟಕದಲ್ಲಿ ಕಾವೇರಿ ನದಿ 320 ಕಿಲೋಮೀಟರ್ ಹರಿದ್ರೆ ಇನ್ನುಳಿದಂತೆ ತಮಿಳುನಾಡಲ್ಲಿ ಹರಿಯುತ್ತೆ. ಇನ್ನು ಕಾವೇರಿ ನದಿ 81,155 ಚದರ ಕಿಲೋಮೀಟರ್ನಷ್ಟು ಜಲಾನಯನ ಪ್ರದೇಶವನ್ನು ಹೊಂದಿದೆ. ಅದರಲ್ಲಿ ಕರ್ನಾಟಕದ ಪಾಲು 34,277 ಚದರ ಕಿಲೋಮೀಟರ್. ಹಾಗೆ ತಮಿಳುನಾಡು 43,868 ಚದರ ಕಿಲೋಮೀಟರ್ನಷ್ಟು ಜಲಾನಯನ ಪ್ರದೇಶವನ್ನು ಕಾವೇರಿ ನದಿಯ ಕಾರಣಕ್ಕೆ ಹೊಂದಿದೆ. ಇನ್ನುಳಿದ ಹಾಗೆ ಕೇರಳದಲ್ಲಿ 2,866 ಚದರ ಕಿಲೋಮೀಟರ್ ಹಾಗೂ ಪಾಂಡಿಚೇರಿಯಲ್ಲಿ 148 ಚದರ ಕಿಲೋಮೀಟರ್ನಷ್ಟು ಜಲಾನಯನ ಪ್ರದೇಶವನ್ನು ಕಾವೇರಿ ನದಿ ಹೊಂದಿದೆ. ಇಲ್ಲಿ ಕರ್ನಾಟಕ ತನ್ನ ಆಹಾರ ಉತ್ಪಾದನೆಯ 25% ಅಂದರೆ 1/4 ಭಾಗವನ್ನು ಕಾವೇರಿ ಕೊಳ್ಳದಿಂದ ಪಡ್ಕೊಂಡ್ರೆ, ತಮಿಳುನಾಡಿನ ಭತ್ತದ ಬೆಳೆಯಲ್ಲಿ 1/3 ಭಾಗ ಕಾವೇರಿ ನದಿಯ ಮೇಲೆ ಆಶ್ರಿತವಾಗಿದೆ. ಕರ್ನಾಟಕಕ್ಕೆ KRS ಜಲಾಶಯ ಹೇಗೆ ಮುಖ್ಯನೋ ಹಾಗೆ ತಮಿಳುನಾಡಲ್ಲಿ ಮೆಟ್ಟೂರು ಡ್ಯಾಮ್ ತುಂಬಾನೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಇದು ಕಾವೇರಿಯ ಬಗ್ಗೆ ಒಂದಷ್ಟು ಬೇಸಿಕ್ ಮಾಹಿತಿ. ಗೆಳೆಯರೆ, ಕಾವೇರಿ ನದಿಯ ನೀರು
ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ವಿವಾದದ ಕೇಂದ್ರ ಬಿಂದು. ಅದು ಇವತ್ತು ನಿನ್ನೆ ಅಲ್ಲ, ಸುಮಾರು 200 ವರ್ಷಗಳಿಂದಲೂ ಕೂಡ ಇದು ಹಾಗೆ ನಡ್ಕೊಂಡು ಬರ್ತಾ ಇದೆ. ಈ ನದಿಯ ಮೇಲೆ ಕರ್ನಾಟಕದ ಭಾಗದಲ್ಲಿ ಮೊದಲು ಅಣೆಕಟ್ಟೆಯನ್ನ ನಿರ್ಮಾಣ ಮಾಡಿದ್ದು ಗಂಗರು. ಸಾಮಾನ್ಯ ಶಕ 905ರಲ್ಲಿ ಭಾಗವನ್ನ ಆಳ್ವಿಕೆ ಮಾಡ್ತಾ ಇದ್ದ ಗಂಗಾ ಅರಸರು ಇವತ್ತಿನ ಪಾಂಡವಪುರ ಬಳಿಯಲ್ಲಿನ ತಲೆನೆರೆ ಅನ್ನೋ ಜಾಗದಲ್ಲಿ ಒಂದು ಡ್ಯಾಮ್ ಅನ್ನ ನಿರ್ಮಾಣ ಮಾಡ್ತಾರೆ. ಅದು ಇವತ್ತಿಗೂ ಕೂಡ ಇದೆ. ಇದು ಮಂಡ್ಯ ಜಿಲ್ಲೆಯಲ್ಲಿ ನಿರ್ಮಾಣವಾದ ಹಾಗೂ ಕಾವೇರಿ ನದಿಯ ಮೇಲೆ ಕರ್ನಾಟಕದಲ್ಲಿ ನಿರ್ಮಾಣಗೊಂಡ ಮೊದಲ ಡ್ಯಾಮ್ ಆಗಿತ್ತು. ಇನ್ನು ಎರಡನೇ ಡ್ಯಾಮು ಹೆಮ್ಮಿಗೆ ಬಳಿ ಇದೆ. ಅದನ್ನ ಮಾಧವ ಮಂತ್ರಿ ಅಣೆಕಟ್ಟು ಅಂತ ಕರೀತಾರೆ. ಆದರೆ ಈ ಮಾಧವ ಮಂತ್ರಿಯ ಜೀವಿತಾವಧಿ ಹಾಗೂ ಅವತ್ತಿನ ರಾಜವಂಶದ ಬಗ್ಗೆ ಒಂದಷ್ಟು ಅನುಮಾನಗಳು, ಭಿನ್ನಾಭಿಪ್ರಾಯಗಳು ಇವತ್ತಿಗೂ ಇವೆ. ಕೆಲವರು ಪ್ರಕಾರ ಮಾಧವ ಮಂತ್ರಿ ಅನ್ನೋರು ಹೊಯ್ಸಳರ ಮಂತ್ರಿಯಾಗಿದ್ದರು. ಅವರು ಈ ಭಾಗದಲ್ಲಿ 1150ರಲ್ಲಿ ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ರು. ಹಾಗೆ 29 ಕಿಲೋಮೀಟರ್ನಷ್ಟು ಉದ್ದದ ಮಾಧವ ಮಂತ್ರಿ ನಾಲೆ ಕೂಡ ಇಲ್ಲಿ ಸಿದ್ಧ ಆಗಿತ್ತು ಅಂತ ಹೇಳ್ತಾರೆ. ಆ ದಿನಾಂಕವನ್ನು ನೋಡೋದಾದ್ರೆ ಅವತ್ತಿಗೆ ತಲಕಾಡನ್ನ ಆಳ್ವಿಕೆ ಮಾಡ್ತಾ ಇದ್ದದ್ದು ಹೊಯ್ಸಳರೇ ಆಗಿದ್ರು. ಹೀಗಾಗಿ ಇಲ್ಲಿ ಮಾಧವ ಮಂತ್ರಿ ಅಣೆಕಟ್ಟು 1150ರಲ್ಲಿ ನಿರ್ಮಾಣ ಆಗಿರಬಹುದು ಹಾಗೂ ಮಾಧವ ಮಂತ್ರಿ ಅನ್ನೋರು ಅವತ್ತಿಗೆ ಹೊಯ್ಸಳರ ಮಂತ್ರಿ ಆಗಿದ್ದಿರಲೂಬಹುದು. ಇನ್ನು ಇಲ್ಲಿರೋ ಮತ್ತೊಂದು ವಾದ ಅಂದ್ರೆ ಮಾಧವ ಮಂತ್ರಿ ವಿಜಯನಗರದ ಸಾಮಂತರು ಅಥವಾ ಮಂತ್ರಿಯೋ ಆಗಿರಬೇಕು. 14ನೇ ಶತಮಾನದಲ್ಲಿ ಅವರು ಈ ಡ್ಯಾಮ್ ಅನ್ನ ನಿರ್ಮಾಣ ಮಾಡಿದ್ರು ಅನ್ನೋದು. ಇಲ್ಲಿ ಅವರ ಕಾಲಾವಧಿ ಏನೇ ಆಗಿದ್ರು ಇವತ್ತಿಗೂ ಕೂಡ ಮಾಧವ ಮಂತ್ರಿ ಹೆಸರಿನ ಅಣೆಕಟ್ಟಂತೂ ಇದೆ. ಇದು ಕಾವೇರಿ ನದಿಯ ಮೇಲೆ ನಿರ್ಮಾಣ ಆಗಿದೆ. ಇನ್ನು 1807ರ ಸಮಯದಲ್ಲಿ ಅವತ್ತಿನ ಮೈಸೂರು ಸಂಸ್ಥಾನ ಕಾವೇರಿ ನದಿಯ ನೀರನ್ನ ಬಳಕೆ ಮಾಡಿಕೊಳ್ಳೋದಕ್ಕೆ ಮುಂದಾಯಿತು. ಅವತ್ತಿಂದ ಶುರುವಾಗಿದ್ದೆ ಕಾವೇರಿ ನದಿ ನೀರಿನ ವಿವಾದ. ಅವತ್ತಿಗೆ ಮೈಸೂರನ್ನ ಒಡೆಯರ್ ಮನೆತನ ಆಳ್ತಾ ಇದ್ರೆ ಮದ್ರಾಸ್ ಪ್ರಾಂತ್ಯ ಸಂಪೂರ್ಣವಾಗಿ ಬ್ರಿಟಿಷರ ನೇರ ಆಡಳಿತದಲ್ಲಿತ್ತು. ಹೀಗಾಗಿ ತಮಿಳುನಾಡಿಗೆ ಹರಿದು ಬರ್ತಾ ಇದ್ದ ಕಾವೇರಿ ನದಿಯ ಮೇಲೆ ಮೈಸೂರು ಸಂಸ್ಥಾನ ಡ್ಯಾಮ್ ಒಂದನ್ನು ನಿರ್ಮಾಣ ಮಾಡೋದಕ್ಕೆ ಬ್ರಿಟಿಷ್ ಸರ್ಕಾರ ಒಪ್ಪಿಗೆಯನ್ನು ಕೊಡಲಿಲ್ಲ. ಮೈಸೂರು ಸಂಸ್ಥಾನದಲ್ಲಿ ಡ್ಯಾಮ್ ಒಂದು ನಿರ್ಮಾಣ ಆದರೆ ಮದರಾಸಿಗೆ ಮತ್ತು ತಮಿಳುನಾಡಿಗೆ ಬರುವ ನೀರು ಕಡಿಮೆ ಆಗಬಹುದು ಅಂತ ಬ್ರಿಟಿಷರು ಯೋಚನೆ ಮಾಡಿದ್ರು. ಇನ್ನು ಅವತ್ತಿಗೆ ಮೈಸೂರಿನ ಮೇಲೆ ಕೂಡ ಬ್ರಿಟಿಷರದ್ದೇ ಆಡಳಿತ ಇತ್ತು. ಹೀಗಾಗಿ ಆ ಸಂಸ್ಥಾನಕ್ಕೆ ಹೆಚ್ಚು ಮಾತಾಡೋದಕ್ಕೆ, ವಾದ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ 1875-76ರಲ್ಲಿ ಮೈಸೂರು ಭಾಗದಲ್ಲಿ ತೀವ್ರ ಬರ ಕಾಣಿಸ್ಕೊಳ್ತು. ಜನ ನೀರಿಗಾಗಿ ಪರದಾಡೋದಕ್ಕೆ ಶುರು ಮಾಡಿದ್ರು. ಇಲ್ಲಿನ ಜನಸಂಖ್ಯೆಯ ಪೈಕಿ ಒಟ್ಟು 1/5 ಜನ ಬರದ ಬೇಗೆಗೆ ತುತ್ತಾಗಿ ಸಾಯ್ಬೇಕಾಗ ಬಂತು. ಇದೆಲ್ಲವನ್ನ ಕಂಡ ಮೈಸೂರು ಮಹಾರಾಜರು ಏನಾದರೂ ಮಾಡಿ ಕಾವೇರಿ ನದಿಯನ್ನ ನೀರಾವರಿಗೆ ಬಳಸ್ಕೋಬೇಕು, ನಮ್ಮ ಜನರ ಕುಡಿಯುವ ನೀರಿನ ಅಗತ್ಯಗಳಿಗಾಗಿ ಈ ನೀರು ಬಳಕೆಯಾಗಬೇಕು ಅಂತ ನಿರ್ಧಾರ ಮಾಡಿದರು. ಹೀಗಾಗಿ ಅಣೆಕಟ್ಟೆಗಳನ್ನು ಕಟ್ಟೋದಕ್ಕೆ ಬ್ರಿಟಿಷ್ ಇಂಡಿಯಾ ಸರ್ಕಾರಕ್ಕೆ ಮೈಸೂರು ಮನವಿಯನ್ನು ಸಲ್ಲಿಸಿತು. ಅದರ ಪ್ರಕಾರ 1892ರಲ್ಲಿ ಇಲ್ಲಿ ಒಂದು ಜನರಲ್ ಅಗ್ರಿಮೆಂಟ್ ಆಗುತ್ತೆ. ಅದರಲ್ಲಿ ಮೈಸೂರು ಪ್ರಾಂತಕ್ಕೆ ಅನ್ಯಾಯ ಆಗದ ಹಾಗೆ 6 ಷರತ್ತುಗಳನ್ನು ಸೇರಿಸಿ ಮೈಸೂರು ಅರಸರಿಂದ ಸಹಿಯನ್ನು ಪಡ್ಕೊಳ್ಳಾಯಿತು. ಆ ಬಳಿಕ ಅಷ್ಟೇ ಮೈಸೂರು ಸಂಸ್ಥಾನ ಕಾವೇರಿ ನದಿಯ ನೀರನ್ನು ಬಳಸ್ಕೊಳ್ಳೋದಕ್ಕೆ, ಆ ನದಿಯ ಮೇಲೊಂದು ಅಣೆಕಟ್ಟನ್ನು ನಿರ್ಮಾಣ ಮಾಡೋದಕ್ಕೆ ಬ್ರಿಟಿಷರು ಅನುಮತಿಯನ್ನು ಕೊಟ್ಟಿದ್ದು. ವಿಶೇಷ ಅಂದರೆ ಅಣೆಕಟ್ಟೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದ ಬ್ರಿಟಿಷರು ಮೈಸೂರು ಸಂಸ್ಥಾನ KRS ಅಂದರೆ ಕನ್ನಂಬಾಡಿಯನ್ನು ಕಟ್ಟೋದಕ್ಕೆ ಶುರು ಮಾಡಿದಾಗ ಮತ್ತೆ ಕಿರಿಕ್ ಮಾಡಿದರು. 1910ರಲ್ಲಿ ವಿಶ್ವೇಶ್ವರಯ್ಯನವರ ನೇತೃತ್ವದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಒಂದು ಪ್ಲಾನ್ ಅನ್ನು ಸಿದ್ಧಪಡಿಸ್ತಾರೆ. ಆ ಮೂಲಕ ಇಲ್ಲಿ 41 TMCಯಷ್ಟು ನೀರಿನ ಸಂಗ್ರಹದ ಸಾಮರ್ಥ್ಯವುಳ್ಳ ಅಣೆಕಟ್ಟನ್ನು ಕಟ್ಟೋದಿಕ್ಕೆ ಬ್ರಿಟಿಷರ ಅನುಮತಿಯನ್ನು ಕೇಳ್ತಾರೆ. ಆದರೆ ಅದಕ್ಕೆ ಮದ್ರಾಸ್ ಸರ್ಕಾರ ಒಪ್ಪೋದಿಲ್ಲ. ಮೆಟ್ಟೂರು ಬಳಿ ಕಾವೇರಿ ನದಿ ಮೇಲೆ 80 TMC ನೀರಿನ ಸಾಮರ್ಥ್ಯದ ಅಣೆಕಟ್ಟನ್ನು ಕಟ್ಟೋದಕ್ಕೆ ಬ್ರಿಟಿಷರು ಯೋಚಿಸ್ತಾ ಇದ್ರು. ಹೀಗಾಗಿ ಕನ್ನಂಬಾಡಿಯ ನೀರು ಸಂಗ್ರಹವನ್ನು ಕೇವಲ 11 TMCಗಷ್ಟೇ ಸೀಮಿತಗೊಳಿಸೋದಕ್ಕೆ ಅವರು ಅಪ್ಪಣೆ ಕೊಡಿಸ್ತಾರೆ. ಇದರಿಂದ ಸಮಸ್ಯೆಗಳು ಉದ್ಭವ ಆಗುತ್ತವೆ. ಕಡೆಗೆ ಕೃಷ್ಣರಾಜ ಒಡೆಯರ್ರವರ ಸತತ ಪ್ರಯತ್ನದಿಂದ 1924ರಲ್ಲಿ ಮತ್ತೊಂದು ಅಗ್ರಿಮೆಂಟ್ ಆಗುತ್ತೆ. ಅಲ್ಲೂ ಕೂಡ ಮದ್ರಾಸ್ ಪ್ರಾಂತ್ಯಕ್ಕೆ ಯಾವುದೇ ಸಮಸ್ಯೆಗಳಾಗದ ಹಾಗೆ ಅನ್ನೋ ಷರತ್ತುಗಳನ್ನು ವಿಧಿಸಿ ಆ ಷರತ್ತಿಗೆ ಒಪ್ಪಿದ ನಂತರವೇ KRS ನಿರ್ಮಾಣಕ್ಕೆ ಬ್ರಿಟಿಷರು ಅನುಮತಿಯನ್ನು ಕೊಡ್ತಾರೆ. ಇನ್ನು ಡ್ಯಾಮ್ ಕಟ್ಟೋದಕ್ಕೆ ಹಣ ಬೇಕು. ಅದನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸ್ಯಾಂಕ್ಷನ್ ಮಾಡಬೇಕು. ಅದಕ್ಕಾಗಿ ವಿಶ್ವೇಶ್ವರಯ್ಯನವರು ಒಂದು ವರದಿಯ ಜೊತೆ 1910ರಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೊಂದು ಪತ್ರ ಬರೀತಾರೆ. ಆದರೆ ವಿಶ್ವೇಶ್ವರಯ್ಯನವರ ಬೇಡಿಕೆಯನ್ನ ಮೈಸೂರಿನ ಫೈನಾನ್ಸ್ ಡಿಪಾರ್ಟ್ಮೆಂಟು ಸರಾಸಗಟಾಗಿ ತಿರಸ್ಕರಿಸಿ ಬಿಡುತ್ತೆ.
ಈ ವಿಷಯ ದಿವಾನರಾಗಿದ್ದ ಟಿ ಆನಂದರಾವ್ ಅವರಿಗೆ ಗೊತ್ತಾಯಿತು. ಆನಂತರ ಆನಂದರಾವ್ ಮತ್ತು ನಾಲ್ವಡಿ ಪ್ರಭುಗಳು ವಿಶ್ವೇಶ್ವರಯ್ಯ ಅವರ ಜೊತೆ ಚರ್ಚಿಸಿ ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟೋದಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಡ್ತಾರೆ. ಅವತ್ತಿಗದು 81 ಲಕ್ಷ ರೂಪಾಯಿಗಳ ವೆಚ್ಚದ ಯೋಜನೆ ಆಗಿತ್ತು. ಸಾಧ್ಯವಾದಷ್ಟು ಖರ್ಚನ್ನು ಕಡಿಮೆ ಮಾಡಬೇಕಿತ್ತು. ಹೀಗಾಗಿ ವಿದೇಶಗಳಲ್ಲಿ ಉತ್ಪಾದನೆ ಆಗ್ತಾ ಇದ್ದ ಸಿಮೆಂಟ್ಗಿಂತ ಸ್ಥಳೀಯ ಗಾರೆ ಸುರ್ಕಿಯನ್ನು ಬಳಸೋದಕ್ಕೆ ವಿಶ್ವೇಶ್ವರಯ್ಯ ಅವರು ನಿರ್ಧಾರ ಮಾಡಿದರು. 10,000 ಜನ ಕೂಲಿ ಕಾರ್ಮಿಕರು ಅಲ್ಲಿ ನಿರ್ಮಾಣದ ಕೆಲಸವನ್ನು ಶುರು ಮಾಡಿದರು. ಅರೆ ಇಸ್ಕಿ, ನೀವು ಸೀದಾ ಡ್ಯಾಮ್ಗೆ ಬಂದುಬಿಟ್ರಲ್ಲ, ನಮ್ದುಗೆ ಟಿಪ್ಪು ಸುಲ್ತಾನ್ಗೆ ಎಲ್ಲಿ ಬಿಟ್ರಿ? ಈ ಪ್ರಶ್ನೆ ಇಲ್ಲಿ ಖಂಡಿತ ಬರುತ್ತೆ. ಗೆಳೆಯರೆ, ಅಲ್ಲಿ ಈಗಾಗಲೇ ಒಂದು ಡ್ಯಾಮ್ ಇದ್ದಿದ್ದೇ ಆಗಿದ್ರೆ ಅಲ್ಲಿ ಇನ್ನೂ ಒಂದನ್ನು ಕಟ್ಟಬೇಕಾದ ಅಗತ್ಯ ಖಂಡಿತ ಇರ್ತಾ ಇರಲಿಲ್ಲ. ಅದಕ್ಕಾಗಿ ಬ್ರಿಟಿಷರ ಹತ್ರ ಅನುಮತಿ ತಗೊಂಡು ಹಣ ಹೊಂದಿಸೋದಕ್ಕೆ ರಾಣಿಯರ ಒಡವೆಗಳನ್ನು ಮಾರಬೇಕಾದ ಅಗತ್ಯನೂ ಮಹಾರಾಜರಿಗೆ ಬರ್ತಾ ಇರಲಿಲ್ಲ. ಇನ್ನು ಟಿಪ್ಪು ಸುಲ್ತಾನ್ ಅಲ್ಲೊಂದು ಅಣೆಕಟ್ಟೆಯನ್ನು ನಿರ್ಮಾಣ ಮಾಡಬೇಕು ಅಂತೇನಾದರೂ ಅಂದುಕೊಂಡಿದ್ರೆ ಅದರಲ್ಲಿ ಆಶ್ಚರ್ಯ ಪಡಬೇಕಾಗಿದ್ದು ಕೂಡ ಏನಿಲ್ಲ. ಇನ್ನು ಈ ವಿಷಯದಲ್ಲಿ ಕೂಡ ನಾವು ನಾಲ್ವಡಿ ಪ್ರಭುಗಳ ಔದಾರ್ಯವನ್ನು ಮೆಚ್ಚಬೇಕಾಗತ್ತೆ. ಯಾಕೆಂದ್ರೆ ಟಿಪ್ಪು ಸುಲ್ತಾನ್ ಶಂಕುಸ್ಥಾಪನೆ ಮಾಡಿದ್ದ ಅಂತ ಹೇಳ್ತಾ ಇದ್ದಾರೆ ಅಲ್ವಾ, ಆ ಶಿಲಾಶಾಸನ ಸಿಕ್ಕಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ಕನ್ನಂಬಾಡಿ ಅಣೆಕಟ್ಟೆಯ ಕೆಲಸವನ್ನು ಶುರು ಮಾಡಿಸಿದ ನಂತರ. ಅಲ್ಲಿ ಏನಾಗಿತ್ತು, ಕನ್ನಂಬಾಡಿ ಕೆಲಸ ಶುರುವಾದ ಸಂದರ್ಭದಲ್ಲಿ ಕೆಲಸಗಾರರು ನೆಲ ಅಗೆಯೋದಕ್ಕೆ ಶುರು ಮಾಡಿದರು. ಆ ಸಂದರ್ಭದಲ್ಲೊಂದು ಶಾಸನ ಸಿಕ್ತು. ಅದು ಪರ್ಷಿಯನ್ ಭಾಷೆಯಲ್ಲಿತ್ತು. ಈ ವಿಷಯವನ್ನು ಮಹಾರಾಜರಿಗೆ ತಿಳಿಸಲಾಯಿತು. ಮೈಸೂರು ಸಂಸ್ಥಾನದಲ್ಲಿ ಪರ್ಷಿಯನ್ ಭಾಷೆಯನ್ನು ಬಲ್ಲವರು ಸಾಕಷ್ಟು ಜನ ಇದ್ದರು. ಹೀಗಾಗಿ ಆ ಶಾಸನವನ್ನು ಕನ್ನಡಕ್ಕೆ ಮತ್ತು ಇಂಗ್ಲಿಷ್ಗೆ ನಾಲ್ವಡಿ ಅವರೇ ತರ್ಜುಮೆ ಮಾಡಿಸಿದ್ರು. ಆಗ ಗೊತ್ತಾಗಿದ್ದೇನು ಅಂದರೆ 1794ರಲ್ಲಿ ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣದ ಪಶ್ಚಿಮ ದಿಕ್ಕಲ್ಲಿ ಅಣೆಕಟ್ಟೆಯನ್ನು ಕಟ್ಟೋದಕ್ಕೆ ನಿರ್ಧಾರ ಮಾಡಿದ್ದ. ಅದಕ್ಕೆ ಸಂಬಂಧಿಸಿದ ಒಂದು ಶಾಸನದ ಕಲ್ಲನ್ನು ಟಿಪ್ಪು ಸುಲ್ತಾನ ಹಾಕಿಸಿದ್ದ. ಆದರೆ ಕೆಲಸ ಆರಂಭ ಆಗಿರಲಿಲ್ಲ ಅನ್ನೋದು ಮಹಾರಾಜ ನಾಲ್ವಡಿ ಅವರಿಗೆ ಆ ಶಾಸನವನ್ನು ಓದಿಸಿದ ನಂತರ ಗೊತ್ತಾಗುತ್ತೆ. ಅವತ್ತು ಡ್ಯಾಮನ್ನು ನಾನಲ್ವಾ ಕಟ್ಟಿಸ್ತಾ ಇರೋದಿಲ್ಲಿ, ಈ ಶಾಸನ ಯಾಕೆ ಅಂತಾಗಲಿ ಅಥವಾ ನಮ್ಮ ವಂಶವನ್ನು ದಶಕಗಳ ಕಾಲ ಬಂಧನದಲ್ಲಿಟ್ಟವನ ಕಹಿ ನೆನಪು ಇಲ್ಲಿರಬಾರದು ಅಂತಾಗಲಿ ನಾಲ್ವಡಿ ಅವರು ಯೋಚನೆ ಮಾಡೋದಕ್ಕೆ ಹೋಗಲಿಲ್ಲ. ಪಾಪ ಅವನು ಅಂಥದ್ದೇನೋ ಆಸೆ ಇಟ್ಕೊಂಡಿದ್ದ ಅನ್ನೋದಾದರೆ ಅವನ ಶಾಸನವೂ ಅಲ್ಲಿರಲಿ ಬಿಡು ಅನ್ನೋ ಔದಾರ್ಯವನ್ನು ಮೆರೆದ್ರೆ ಹೊರತು ಅದನ್ನು ಒಡೆದು ಹಾಕಿ ಆ ಡ್ಯಾಮಿನ ಮೆಟ್ಟಿಲ ಕೆಳಗೆ ಭೂಸ್ಥಾಪಿತ ಮಾಡೋದಕ್ಕೆ ಹೋಗಲಿಲ್ಲ. ಬಹುಶಃ ನಾಲ್ವಡಿ ಅವರ ಜಾಗದಲ್ಲಿ ದೇವರ ಹೆಸರಲ್ಲೊಂದು ಶಾಸನವನ್ನ ಕಂಡಿದ್ದಿದ್ರೆ ಟಿಪ್ಪು ಏನು ಮಾಡ್ತಿದ್ನೋ ಗೊತ್ತಿಲ್ಲ. ಆದರೆ ನಾಲ್ವಡಿ ಅವರು ಮಾತ್ರ ಅದನ್ನು ತರ್ಜುಮೆ ಮಾಡಿಸಿ ಡ್ಯಾಮ್ ಪಕ್ಕದಲ್ಲೇ ಅದನ್ನೂ ಸ್ಥಾಪಿಸಿದ್ರು. ಇದೇ ಅಲ್ಲಿ ನಮಗೆ ಇವತ್ತು ಕಾಣ್ತಾ ಇರೋ ಶಾಸನ ಅಂತ ಸ್ಥಳೀಯರು ಹೇಳ್ತಾರೆ. ಹಾಗೆ ಇಲ್ಲಿ ಇನ್ನೂ ಒಂದು ಭಿನ್ನಾಭಿಪ್ರಾಯ ಕೂಡ ಇದೆ. ಅದೇನು ಅಂದ್ರೆ, ಅಲ್ಲಿ ಕಂಡುಬರುವ ಈ ಪರ್ಷಿಯನ್ ಶಾಸನ ಟಿಪ್ಪು ಸುಲ್ತಾನನ ಕಾಲದಲ್ಲೇ ಟಿಪ್ಪು ಸುಲ್ತಾನನಿಂದಲೇ ಹಾಕಿಸಲ್ಪಟ್ಟ ಶಾಸನ ಅಂತ ಹೇಳೋದಕ್ಕೆ ಯಾವ ಆಧಾರಗಳು ಇಲ್ಲ. ಟಿಪ್ಪು ಸುಲ್ತಾನನ ಕಾಲಾನಂತರವೂ ಯಾರೋ ಇದನ್ನಲ್ಲಿ ಹಾಕಿರಬಹುದು ಅನ್ನೋ ಅಭಿಪ್ರಾಯವನ್ನು ಕೂಡ ಕೆಲ ಇತಿಹಾಸಕಾರರು ವ್ಯಕ್ತಪಡಿಸ್ತಾರೆ. ಹಾಗೆ 1940ರ ಸಂದರ್ಭದಲ್ಲಿ ನಾಲ್ವಡಿ ಅವರ ಪ್ರತಿಮೆಯೊಂದನ್ನು ಅಲ್ಲಿ ಸ್ಥಾಪಿಸಲಾಯಿತು. ಆ ಪ್ರತಿಮೆಯ ಕೆಳಗೆ ಕೂಡ ಒಂದು ಪರ್ಷಿಯನ್ ಶಾಸನವನ್ನ ಹಾಕಲಾಗಿದೆ. ಹೀಗಾಗಿ ಟಿಪ್ಪು ಸುಲ್ತಾನನ ಹೆಸರಲ್ಲಿನ ಈ ಶಾಸನವನ್ನ ಕೂಡ ಟಿಪ್ಪು ಸುಲ್ತಾನನೇ ಹಾಕಿಸಿರಬೇಕು ಅಂತೇನಿಲ್ಲ. ಇದನ್ನು ಕೂಡ ಹಾಗೆ ಬೇರೆ ಯಾರೋ ತುಷ್ಟೀಕರಣದ ಕಾರಣಕ್ಕೆ ಯಾವತ್ತೂ ಹಾಕಿಸಿರಬಹುದು ಅನ್ನೋ ಅಭಿಪ್ರಾಯ ಕೂಡ ಇಲ್ಲಿ ಕೆಲವರಲ್ಲಿದೆ. ಇನ್ನು ಇಲ್ಲಿ ಯಾರೋ ಏನೋ ಕಟ್ಟಬೇಕು ಅಂತ ಕನಸು ಕಂಡಿದ್ದ ಅಂದ ಕೂಡಲೇ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಓಲೈಕೆಗೆ ಬಿದ್ದು ಅದರ ನಿಜ ನಿರ್ಮಾತೃಗಳನ್ನ ಮರೆಯೋದಿದೆ ನೋಡಿ, ಅದು ಧೂರ್ತತನ ಆಗತ್ತೆ. ಯಾಕೆಂದ್ರೆ ಅವತ್ತಿಗೆ ಡ್ಯಾಮ್ ಕಟ್ಟೋದಕ್ಕೆ ಹಣದ ಕೊರತೆ ಎದುರಾದಾಗ ಮಹಾರಾಣಿಯವರು ತಮ್ಮ ಸ್ವಂತ ಒಡವೆಗಳನ್ನು ಮಾರಿ ಅದರಿಂದ ಒಂದು ಹಣದಲ್ಲಿ ಈ ಕನ್ನಂಬಾಡಿಯ ಕೆಲಸವನ್ನು ಮುಂದುವರಿಸುವಂತೆ ಮಹಾರಾಜರನ್ನ ಕೇಳ್ಕೋತಾರೆ. ಇವತ್ತು ಅದು ಎಷ್ಟು ಜನ ರಾಜಕಾರಣಿಗಳ ಹೆಂಡತಿಯರಿಗೆ ಇಂಥ ಔದಾರ್ಯ, ಇಂಥ ದೊಡ್ಡ ಮನಸ್ಸು ಇದೆ ಒಂದ್ಸರಿ ಯೋಚನೆ ಮಾಡಿ ನೋಡಿ. ಕಡೆಗೆ 1931ರಲ್ಲಿ ಕನ್ನಂಬಾಡಿ ಕಟ್ಟೆ ಅಥವಾ ಕೃಷ್ಣರಾಜ ಸಾಗರ ತಮ್ಮ ಸಂಸ್ಥಾನದ ಪ್ರಜೆಗಳು ನೀರಿಲ್ಲದೆ ಸಂಕಷ್ಟಕ್ಕೀಡಾಗಬಾರದು ಅನ್ನೋ ಕಾರಣಕ್ಕೆ ತಮ್ಮ ಸ್ವಂತ ಒಡವೆಗಳನ್ನ ಉದಾರವಾಗಿ ತೆಗೆದುಕೊಟ್ಟ ಮಹಾರಾಣಿಯನ್ನು ಕೂಡ ನಾವಿಲ್ಲಿ ನೆನಪು ಮಾಡಿಕೊಳ್ಳೇಬೇಕಲ್ವಾ. ಕಡೆಗೆ 1931ರಲ್ಲಿ ಕನ್ನಂಬಾಡಿ ಕಟ್ಟೆ ಅಥವಾ ಕೃಷ್ಣರಾಜ ಸಾಗರ ಸಂಪೂರ್ಣವಾಗಿ ಸಿದ್ಧ ಆಗುತ್ತೆ. ಇದು ಕನ್ನಂಬಾಡಿಯ ಇತಿಹಾಸ. ಸೊ ಇಲ್ಲಿ ಎರಡು ವಿಷಯಗಳು ನಮಗೆ ಕ್ಲಿಯರ್ ಆಗ್ತಾ ಇವೆ. ಟಿಪ್ಪು ಈ ಪ್ರದೇಶದಲ್ಲೊಂದು ಅಣೆಕಟ್ಟನ್ನು ಕಟ್ಟಬೇಕು ಅಂತ ಅಂದುಕೊಂಡಿದ್ದಿರಬಹುದು. ಗೆಳೆಯರೆ, ಟಿಪ್ಪು ಸುಲ್ತಾನನ ಬಗ್ಗೆ ಹೇಳುವಾಗ ನೀವು ಅವನನ್ನ ಮತಾಂಧ ಅಂತಲೂ ಪ್ರಜಾಪೀಡಕ ಅಂತಲೂ ಹೇಳೋದನ್ನ ಕೇಳಿರ್ತೀರಿ. ಎಡಪಂಥೀಯ ಇತಿಹಾಸಕಾರರು ಅವನನ್ನು ಅತ್ಯದ್ಭುತ ಆಡಳಿತಗಾರ ಅಂತಲೂ ಪರಮತ ಸಹಿಷ್ಣು ಅಂತಲೂ ಬಿಂಬಿಸೋದನ್ನು ಕೂಡ ಕಂಡಿರ್ತೀರಿ. ಆದರೆ ಟಿಪ್ಪು ಈ ಎರಡೂ ಅಲ್ಲ ಮತ್ತು ಎರಡೂ ಹೌದು ಕೂಡ.
ಅದು ನಿಮಗೆ ಅರ್ಥ ಆಗಬೇಕು ಅಂದರೆ ಟಿಪ್ಪುವಿನ ಬಗ್ಗೆ ಬ್ರಿಟಿಷ್ ಇತಿಹಾಸಕಾರರು ಬರೆದ ಪುಸ್ತಕಗಳನ್ನು ನೀವು ಓದಬೇಕು. 3ನೇ ಮೈಸೂರು ಯುದ್ಧದವರೆಗಿನ ಟಿಪ್ಪು ಸುಲ್ತಾನನೇ ಬೇರೆ, ಆನಂತರದ ಟಿಪ್ಪು ಸುಲ್ತಾನನೇ ಬೇರೆ. 3ನೇ ಮೈಸೂರು ಯುದ್ಧದ ಸೋಲು ಟಿಪ್ಪು ಸುಲ್ತಾನನ ಅಹಂಕಾರವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತೆ. ನಾನು ಬಂದಿರೋದೇ ಅಲ್ಲಾಹುವಿನ ಸೇವೆಗೆ, ಇಸ್ಲಾಮನ ಜಗತ್ತಿನ ತುಂಬ ಹರಡೋದಿಕ್ಕೆ ಅನ್ನೋ ಭ್ರಮೆ ಇತ್ತಲ್ಲ, ಅದು 3ನೇ ಮೈಸೂರು ಯುದ್ಧದ ನಂತರ ನಿಧಾನವಾಗಿ ಕರಗೋದಿಕ್ಕೆ ಶುರುವಾಗುತ್ತೆ. ರಾಜ್ಯದ ಜನರ ವಿಶ್ವಾಸವನ್ನು ಗಳಿಸದೇ ಇದ್ರೆ, ಅದರಲ್ಲೂ ಬಹುಸಂಖ್ಯಾತರನ್ನ ವಿಶ್ವಾಸಕ್ಕೆ ತಗೊಳ್ಳದೇ ಇದ್ರೆ ತನ್ನ ರಾಜ್ಯ ಉಳಿಯೋದಿಲ್ಲ ಅನ್ನೋದನ್ನ ಅವನ ದಿವಾನರು ಟಿಪ್ಪುಗೆ ಅರ್ಥ ಮಾಡಿಸ್ತಾ ಹೋಗ್ತಾರೆ. ನಂಜನಗೂಡು, ಶ್ರೀರಂಗಪಟ್ಟಣಗಳು ಉಳಿದದ್ದು ಕೂಡ ದಿವಾನರ ಬುದ್ಧಿವಂತಿಕೆಯಿಂದಲೇ ಹೊರತು ರಾಜನ ಔದಾರ್ಯದಿಂದ ಅಲ್ಲ. ಇನ್ನು 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮಕ್ಕಳನ್ನ ಬ್ರಿಟಿಷರ ಬಳಿ ಅಡ ಇಟ್ಟು ಅವಮಾನಕ್ಕೀಡಾದ ಟಿಪ್ಪು ಸ್ವಲ್ಪ ಮಟ್ಟಿಗೆ ದಿವಾನರು, ಮಂತ್ರಿಗಳ ಮಾತನ್ನ ಕೇಳೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಯುದ್ಧಗಳಿಂದ ಸೊರಗಿದ್ದ ರಾಜ್ಯದ ಬೊಕ್ಕಸಕ್ಕೆ ಆದಾಯದ ಅಗತ್ಯ ಕೂಡ ಇರುತ್ತೆ. ಆ ಸಂದರ್ಭದಲ್ಲೇ ಇಲ್ಲೊಂದು ಡ್ಯಾಮ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಟಿಪ್ಪು ಮನಸ್ಸು ಮಾಡಿರಬಹುದು, ಆದರೆ ಅದನ್ನು ನಿರ್ಮಾಣ ಮಾಡೋದಕ್ಕೆ ಟಿಪ್ಪುಗೆ ಸಾಧ್ಯ ಆಗಲಿಲ್ಲ. ಯಾಕೆಂದ್ರೆ ಯುದ್ಧಗ್ರಸ್ತ ಟಿಪ್ಪು ಬಳಿ ಅದಕ್ಕೆ ಬೇಕಾದಷ್ಟು ಹಣ ಇರಲಿಲ್ಲ. ಅಲ್ಲಿ ಶಂಕುಸ್ಥಾಪನೆ ಆಯಿತು ಅಂತ ಹೇಳುವ 5 ವರ್ಷಕ್ಕೆ 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದು 1799ರಲ್ಲಿ ಟಿಪ್ಪು ಸುಲ್ತಾನ್ ಕೊನೆಯುಸಿರೆಳಿತಾನೆ. ಅಲ್ಲಿಗೆ ಡ್ಯಾಮ್ನ ಕಥೆ ಕೂಡ ಮುಕ್ತಾಯ ಆಗತ್ತೆ. ಅದಾದ 112 ವರ್ಷಗಳ ನಂತರ ನಾಲ್ವಡಿ ಅವರು ಕೆಲಸವನ್ನು ಮೊದಲಿಂದ ಶುರು ಮಾಡಿ ಪೂರ್ಣಗೊಳಿಸ್ತಾರೆ. ಸೊ ಈಗಿರುವ KRSಗೂ ಟಿಪ್ಪು ಸುಲ್ತಾನ್ಗೂ ಯಾವ ಸಂಬಂಧವೂ ಇಲ್ಲ. ಇನ್ನು ಆ ಭಾಗದಲ್ಲೊಂದು ಡ್ಯಾಮ್ ಅನ್ನ ಕಟ್ಟೋದಿಕ್ಕೆ ಟಿಪ್ಪು ಬಯಸಿದ್ದ, ಕನಸು ಕಂಡಿದ್ದ ಅನ್ನೋದಷ್ಟೇ ಹೊರತು ಇವತ್ತಿನ ಡ್ಯಾಮಿಗೆ ಅವನು ಶಂಕುಸ್ಥಾಪನೆಯನ್ನು ಮಾಡಿರಲಿಲ್ಲ, ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ಸಿದ್ಧಪಡಿಸಿರಲಿಲ್ಲ, ಟಿಪ್ಪು ಕಾಲದ ಹಣ ಅದಕ್ಕೆ ಬಳಕೆ ಕೂಡ ಆಗಲಿಲ್ಲ. ಹೀಗಿದ್ದಾಗ KRS ಅನ್ನೋದು ಟಿಪ್ಪು ಶಂಕುಸ್ಥಾಪನೆ ಮಾಡಿದ್ದ ಅಣೆಕಟ್ಟು ಅಂತ ಹೇಳೋದು ಖಂಡಿತ ಸರಿಯಲ್ಲ. ಹೋಗ್ಲಿ, ಕಾವೇರಿಯ ಮೇಲೆ ಡ್ಯಾಮ್ ಕಟ್ಟಬೇಕು ಅನ್ನೋ ಐಡಿಯಾ ಮೊದಲು ಬಂದಿದ್ದೇ ಟಿಪ್ಪುಗ. ಗೆಳೆಯರೆ, ಸಾಮಾನ್ಯ ಶಕ 150ರಲ್ಲಿ ಚೋಳ ಅರಸರು ತಂಜಾವೂರಿನ ಬಳಿ ಕಾವೇರಿ ನದಿಗೆ ಕಲ್ಲನೈ ಅಣೆಕಟ್ಟನ್ನು ಕಟ್ತಾರೆ. ಆ ಬಳಿಕ ಸಾಕಷ್ಟು ಅಣೆಕಟ್ಟುಗಳ ನಿರ್ಮಾಣ ಆಗುತ್ತವೆ. ವಿಜಯನಗರದ ಕಾಲದಲ್ಲಿ ನಗರದ ಒಳಗೆ ನೀರಾವರಿ ವ್ಯವಸ್ಥೆಯನ್ನು ಮಾಡಿಕೊಳ್ತಾರೆ. ಮಾಧವ ಮಂತ್ರಿ ಒಂದು ಡ್ಯಾಮ್ ಅನ್ನು ಕಟ್ತಾರೆ. ಇದೆಲ್ಲವೂ ಕೂಡ ಟಿಪ್ಪುಗೂ 106 ವರ್ಷಗಳ ಮೊದಲೇ ಆಗಿದ್ದು. ಸೊ ಕಾವೇರಿಯ ಮೇಲೆ ಡ್ಯಾಮ್ ನಿರ್ಮಾಣ ಮಾಡೋ ಮೊದಲ ಐಡಿಯಾ ಕೂಡ ಟಿಪ್ಪುದಲ್ಲ. ಹಿಂದಿನ ರಾಜ ಮಹಾರಾಜರು ಕಟ್ಟಿಸಿದ್ದ ಡ್ಯಾಮ್ಗಳು ಟಿಪ್ಪುಗೆ ಪ್ರೇರಣೆ ಆಗಿದ್ರೆ ಆಗಿರಬಹುದು. ಇನ್ನು ರೇಷ್ಮೆಯ ವಿಷಯ ಕೂಡ ಹಾಗೇನೆ. ಇಂಟರ್ನ್ಯಾಷನಲ್ ಸಿರಿಕಲ್ಚರ್ ಕಮಿಷನ್ ಹೇಳೋ ಪ್ರಕಾರ ಭಾರತಕ್ಕೆ ಮೊದಲು ರೇಷ್ಮೆ ಬಂದದ್ದು ಶಕಪೂರ್ವ 2ನೇ ಶತಮಾನಕ್ಕೂ ಮೊದಲು. ಅಂದರೆ ಕ್ರಿಸ್ತ ಹುಟ್ಟೋದಕ್ಕೂ 2 ಶತಮಾನಗಳ ಮೊದಲೇ ಭಾರತಕ್ಕೆ ರೇಷ್ಮೆ ಬಂದಿತ್ತು. ಕನಿಷ್ಕನ ಕಾಲದಲ್ಲಿ ಬೌದ್ಧ ಭಿಕ್ಕುಗಳು ರೇಷ್ಮೆಯ ಹುಳುಗಳನ್ನು, ಮೊಟ್ಟೆಗಳನ್ನು ಚೈನಾದಿಂದ ಸ್ಮಗಲ್ ಮಾಡಿ ಭಾರತಕ್ಕೆ ತರ್ತಾ ಇದ್ರು ಅಂತ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ. ಇನ್ನು ಮೊಘಲರ ಕಾಲಕ್ಕಾಗಲೇ ರೇಷ್ಮೆ ವರ್ತಕರ ಸಂಘಟನೆಗಳೇ ಶುರುವಾಗಿದ್ವು. 15ನೇ ಶತಮಾನದ ಹೊತ್ತಿಗೆ ರೇಷ್ಮೆಯ ವ್ಯಾಪಾರ ಭಾರತದಲ್ಲಿ ವಿಪರೀತ ಪ್ರಮಾಣದಲ್ಲಿ ನಡೀತಿತ್ತು. ಕರ್ನಾಟಕ, ಬಂಗಾಳ, ಕಾಶ್ಮೀರ ಮುಂತಾದ ಕಡೆಗಳಲ್ಲಿ ರೇಷ್ಮೆಯ ಬೆಳೆ ಕೂಡ ಶುರುವಾಗಿತ್ತು ಅಂತ ರೇಷ್ಮೆಯ ಇತಿಹಾಸ ಹೇಳುತ್ತೆ. ಸೊ ಭಾರತಕ್ಕೆ ರೇಷ್ಮೆಯನ್ನು ತಂದಿದ್ದೇ ಟಿಪ್ಪು ಅನ್ನೋದು ಎಷ್ಟು ನಿಜ ಅನ್ನೋದನ್ನ ನಿಮಗೆ ಬಿಟ್ಟು ಬಿಡ್ತೀನಿ. ಇನ್ನು ಇದೆಲ್ಲದರ ನಡುವೆ ನಾವು ನಿಜಕ್ಕೂ ನೆನಪಿಟ್ಟುಕೋಬೇಕಾಗಿರೋದು ನಾಲ್ವಡಿ ಪ್ರಭುಗಳನ್ನು. ಯಾಕೆಂದರೆ ಅವತ್ತು ಡ್ಯಾಮ್ ಕಟ್ಟುವಾಗ ಸಿಕ್ಕ ಟಿಪ್ಪು ಕನಸಿನ ಶಾಸನವನ್ನು ಒಡೆದು ಹಾಕಿಸ್ಬಿಟ್ಟಿದ್ರೆ, ಅದನ್ನು ಆ ಡ್ಯಾಮಿನ ಮೆಟ್ಲಿಗೋ ನೆಲದಡಿಗೋ ಹಾಕಿಸ್ಬಿಟ್ಟಿದ್ರೆ ಈ ವಿಷಯ ಇವತ್ತು ಚರ್ಚೆಗೆ ಕೂಡ ಬರ್ತಾ ಇರಲಿಲ್ಲ. ಆದರೆ ನಾಲ್ವಡಿ ಪ್ರಭುಗಳು ಹಾಗೆ ಮಾಡಲಿಲ್ಲ. ಇನ್ನಿವತ್ತು ಟಿಪ್ಪು ಸುಲ್ತಾನ್ ಅಭಿಮಾನಿಗಳಿದ್ದಾರೆ ನೋಡಿ, ಅವರು ಕೂಡ ನಾಲ್ವಡಿಯವರನ್ನು ಪೂಜಿಸಬೇಕು. ನಾಲ್ವಡಿಯವರ ಕೊಡುಗೆಗಳನ್ನು ಮರೆತರೆ ನಾವು ನಿಜಕ್ಕೂ ಕೃತಜ್ಞರಾಗ್ತೀವಿ. ಈ ದೇಶದಲ್ಲಿ ದಲಿತರಿಗೆ, ಹಿಂದುಳಿದವರಿಗೆ ಮೊದಲು ಮೀಸಲಾತಿಯನ್ನು ಕೊಟ್ಟವರು, ಸಮ ಸಮಾಜದ ಕನಸನ್ನು ಕಂಡು ಅದನ್ನು ನನಸು ಮಾಡೋದಕ್ಕೆ ಪ್ರಯತ್ನ ಪಟ್ಟವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ನಮ್ಮ ಸಂವಿಧಾನದಲ್ಲಿ ಮೀಸಲಾತಿ ಕಲ್ಪನೆಗೆ ಸ್ಫೂರ್ತಿಯಾಗಿದ್ದು ಕೂಡ ನಾಲ್ವಡಿಯವರೇ. ಇನ್ನು ಇರಾನ್ ಅನ್ನೋ ಇಸ್ಲಾಮಿಕ್ ದೇಶದಲ್ಲಿ ಬುರ್ಖಾ ವಿರುದ್ಧ ಅಲ್ಲಿನ ರಾಜ ಕನಲಿ ನಿಂತಿದ್ದ ದಿನಗಳಲ್ಲಿ ಕೂಡ ನಮ್ಮಲ್ಲಿ ನಾಲ್ವಡಿಯವರು ಮುಸ್ಲಿಂ ಹೆಣ್ಣು ಮಕ್ಕಳು ಶಾಲೆಗೆ ಹೋಗಬೇಕು ಅಂತ ಉಚಿತ ಶಾಲೆಗಳನ್ನು ಮಾತ್ರ ಅಲ್ಲ, ಅಲ್ಲಿ ಉಚಿತ ವಿಶೇಷ ಪರದೆ ಗಾಡಿಗಳನ್ನು ಕೂಡ ಮುಸ್ಲಿಂ ಕಾಲೋನಿಗಳಿಗೆ ಕಳುಹಿಸಿಕೊಡೋದಕ್ಕೆ ಶುರು ಮಾಡಿದ್ರು. ನಮ್ಮ HALನಿಂದ ಹಿಡಿದು ಕನ್ನಡ ಸಾಹಿತ್ಯ ಪರಿಷತ್ವರೆಗೆ ಇವತ್ತು ನಾವು ಕನ್ನಡಿಗರು ಏನೆಲ್ಲ ಹೆಮ್ಮೆ ಅಂತ ಅಂದ್ಕೋತೀವೋ ಅದರ ಬಹುಪಾಲು ಕೊಡುಗೆ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರದ್ದು. ಗೆಳೆಯರೆ, ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ ಅಂತ ಸರ್ವಜ್ಞರು ತಮ್ಮ ವಚನವೊಂದರಲ್ಲಿ ಕೇಳ್ತಾರೆ.
ಆದರೆ ಇವತ್ತು ಜಾತಿಹೀನ ನಮನೆಯ ಜ್ಯೋತಿಗೆ ಖಂಡಿತ ಬೆಲೆ ಇಲ್ಲ ಅನ್ನೋ ಥರದ ಪರಿಸ್ಥಿತಿ ಇದೆ. ಇಲ್ಲಿ ಜಾತಿಹೀನ ಅಂದರೆ ಕೆಳಜಾತಿ ಮೇಲ್ಜಾತಿ ಅನ್ನೋ ಅಸಹ್ಯ ಕಲ್ಪನೆ ಅಲ್ಲ. ಯಾವ ಜಾತಿ ವೋಟ್ ಬ್ಯಾಂಕ್ ಅಲ್ವೋ, ಯಾವ ಜಾತಿಗೆ ರಾಜಕಾರಣಿಗಳನ್ನು ಗೆಲ್ಲಿಸುವ ಸೋಲಿಸುವ ಶಕ್ತಿ ಇರೋದಿಲ್ವೋ ಅಂಥ ಜಾತಿಗಳಿಗೆ ಗೌರವ ಮತ್ತು ಆ ಜಾತಿಯಿಂದ ಬಂದ ವಜ್ರಗಳಿಗೆ ಹೊಳಹು ಎರಡೂ ಕಡಿಮೆ ಆಗುತ್ತವೆ. ಇವತ್ತು ಒಡೆಯರ್ರವರದ್ದು ಕರ್ನಾಟಕದಲ್ಲೊಂದು ಬಲಾಢ್ಯ ಮತ್ತು ಬಹುಸಂಖ್ಯಾತ ಜಾತಿಯಾಗಿದ್ದಿದ್ರೆ ಅವರ ಕೊಡುಗೆಗಳನ್ನು ಮರೆಸುವ ಮಾತಾಡೋ ಧೈರ್ಯ ಯಾರಿಗಾದರೂ ಬರ್ತಾ ಇತ್ತಾ? ಈ ರಾಜ್ಯಕ್ಕೆ, ಕನ್ನಡಿಗರಿಗೆ, ಕನ್ನಡ ನಾಡಿಗೆ ಅಸಂಖ್ಯಾತ ಕೊಡುಗೆಗಳನ್ನು ಕೊಟ್ಟ ಒಡೆಯರ್ರವರ ಹೆಸರನ್ನಾದರೂ ನಾವು ಎಲ್ಲಾದರೂ ಇಟ್ಟಿದ್ದೀವ? ಇದು ಗೆಳೆಯರೆ ಕನ್ನಂಬಾಡಿ ಕಟ್ಟೆಯ ನಿರ್ಮಾಣ ಹಾಗೂ ಅಲ್ಲಿ ಟಿಪ್ಪು ಪಾತ್ರದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.